ಆಯಿತು. ಹೀಗಾಗಿ ಇವೆಲ್ಲನೂ ಅಭ್ಯಾಸ ಮಾಡಿಕೊಂಡು ರಮೇಶ್ ಕತ್ತಿಯವರು ಇವತ್ತು ಆ ಭಾಗದ ಜಾರಕಿಹೊಳಿ ವಿರೋಧಿ ಗುಂಪುಗಳನ್ನು ಆದಷ್ಟು ಎಚ್ಚರಗೊಳಿಸ್ತಾ ಮುಂಬರುವ ದಿನಗಳಲ್ಲಿ ಇವರಿಗೆ ಪ್ರಬಲವಾದ ಸ್ಪರ್ಧೆ ನೀಡುವಂಥ ದಿಶೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಗೊತ್ತದ ರಮೇಶ್ ಕತ್ತಿಯವರು ಅವರು ಬಿ ಜೆ ಪಿಗರು ಇರೋದರಿಂದ ಈ ಅಲಬಾಯಿ ಕ್ಷೇತ್ರದಲ್ಲಂತೂ ಅವ್ರಿಗೆ ಬಿ ಜೆ ಪಿ ನಮ್ಮ ಬಾಲಚಂದ್ರರು ಇರೋದರಿಂದಾಗಿ ಅಲ್ಲಿ ಖಡಾಡಿ ಅವರಿಗೂ ಸಹಿತ ಒಂದಿಷ್ಟು ಅವಕಾಶ ಮಾಡಿಕೊಡುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಏನೋ ಈ ಸಲದ ಮುಂಬರುವ ಚುನಾವಣೆಗಳು ಈಗಲೇ ತಯಾರಿ ನಡೆಸಿದ್ದು ನೋಡಿದರೆ ತುರ್ಸಿನ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಬೆಳಗಾವಿ ಮುಂದಿನ ರಾಜಕೀಯ ಯಾರ ಪರಿಣಾಮ ಇವತ್ತಂತೂ ಜಾರಕಿಹೊಳಿ ಅವರು ತಮ್ಮ ಪ್ರಬಲ ವ್ಯಕ್ತಿತ್ವ ಉಳಿಸ್ಕೊಂಡಿದ್ದಾರೆ. ಬಟ್ ಇದು ಉಳಿತದೆ ನಮ್ಮ ಮುಂದಿನ ದಿನಗಳಲ್ಲೇ. ಯಾಕಂತಂದ್ರೆ ಡಿ ಕೆ ಶಿ ಅವ್ರ ಪರ ಇದ್ದಂಥ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಎಲ್ಲಿಯವರೆಗೆ ಸತೀಶ್ ಅವರಿಗೆ ಬೆಂಬಲಿಸ್ತಾ ಹೋಗ್ಬೋದು. ಯಾಕೆಂದರೆ ರಾಜಕೀಯದಲ್ಲಿ ಯಾರು ಮಿತ್ರರು ಅಲ್ಲ ಶತ್ರು ಅಲ್ಲ. ಸ್ವತಃ ಇದನ್ನು ಅನೇಕ ಸಲ ನಮ್ಮ ಜಾರಕಿಹೊಳಿ ಸಹೋದರರು ಮಾತಾಡಿದ್ದಾರೆ, ರಮೇಶ್ ಕತ್ತಿಯವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂದ್ರೆ ಬದಲಾಗೋದು ಗ್ಯಾರಂಟಿ ಅಂತ ಅನ್ನುವಂಥದ್ದು. ಏನಾಗ್ಬೋದು ನೋಡೋರು ಅದನ್ನು ಏನೇನು ಆಗ್ತದೆ ಅಂತೇಳಿ. ಒಂದು ಕಡೆ ಕತ್ತಿ ಪ್ಲಸ್ ಅವ್ರ ಜೊತೆಗಾರರು, ಇನ್ನೊಬ್ಬರು ಜಾರಕಿಹೊಳಿ ಪ್ಲಸ್ ಅವ್ರ ಜೊತೆಗಾರರು, ಇವರ ಮಧ್ಯದಲ್ಲೇ ಬೆಳಗಾವಿ ಜಿಲ್ಲೆಯ ರಾಜಕೀಯ ಯಾವ ರೂಪ ಪಡಿತದೆ, ಯಾವ ಸ್ವರೂಪ ಪಡಿತದೆ ಅನ್ನೋದನ್ನು ಎದುರು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಈ ಇಬ್ಬರಲ್ಲಿ ಯಾರು ಮುಂದಿನದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ಆಳಬಲ್ಲರು ನೀವು ಯೋಚಿಸುವಂಥ ಸಮಯ. ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸಬೇಡಿ. H60 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.